ವಿಜುಬ್ರು ಖುಷಿ ಆಯ್ತಲ್ಲ ಈ ವಿಡಿಯೋ ಮಾಡಿದಕ್ಕೆ? ಖುಷಿನಾ ನಿಮಗೆ? ಹ್ಯಾಪಿನಾ? ಒಂದು ದಿವಸ ಲೈವ್ ಮಾಡಿ, ಓಕೆ, ಬರುವ ಮಾತಾಡುವ. ಯೂಟ್ಯೂಬಲ್ಲಿ ನನಗೆ ಆಲ್ಮೋಸ್ಟ್ ತುಂಬ ಫ್ರೆಂಡ್ಸ್ ಇದ್ದಾರೆ. ನನ್ನ ಹೆಸರು ಹೇಳಿಲ್ಲ, ನಾನೇನು ಸಪೋರ್ಟ್ ಮಾಡಲಿಲ್ವಾ, ನನ್ನ ಹೆಸರು ಹೇಳಿಲ್ಲ ಅಂತ ಬಂತು. ಹಾಗಾಗಿ ನಾನು ಇವಾಗ ಇಲ್ಲಿ ಯಾರ ಹೆಸರನ್ನು ತಗೊಳ್ತಾ ಇಲ್ಲ. ಅದೊಂದು ಹೆಮ್ಮೆ ಇದೆ ನನಗೆ, ಖುಷಿ ಇದೆ ಅದರಿಂದ. ಸೊ ಒಂದು 4 ಡೇ ಆಗಿ ನಾನು ಒಂದು ಮೆಸೇಜ್ ಮಾಡಿಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಯಾಕೆ ಮೆಸೇಜ್ ಇಲ್ಲ ಏನಿಲ್ಲ ಹೇಗಿದ್ದೀರಾ ಅಂತ ಕೇಳೋರು ತುಂಬ ಇದ್ದಾರೆ ಯೂಟ್ಯೂಬಿಂದನೇ. ಸೊ ತುಂಬ ಫ್ರೆಂಡ್ಸನ್ನ ಪಡೆದಿದ್ದಕ್ಕೆ ನನಗೆ ಒಂದು ತುಂಬ ಖುಷಿ ಇದೆ, ಹ್ಯಾಪಿನೆಸ್ ಇದೆ. ಸೊ ಹಲೋ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಟ್ರಿಪ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಸೊ ಗೈಸ್, ನಾನು ಇವತ್ತು ನನ್ನ ಯೂಟ್ಯೂಬ್ ಫ್ರೆಂಡ್ ಒಬ್ಬರು ಉತ್ತರ ಕರ್ನಾಟಕದವರು, ವಿಜಯ ಲೈಫ್ ಉತ್ತರ ಕರ್ನಾಟಕದವರು. ಇರಿ ನಾನು ಒಂದು ನಿಮಿಷ, ಅಂದರೆ ಅವರು ನನ್ನ ವಿಡಿಯೋ ನೋಡ್ತಾರೆ. ಸೊ ನಾನು ಅವರು ವಿಡಿಯೋ ನೋಡ್ತೀನಿ, ಹಾಗೆ ಸಪೋರ್ಟ್ ಮಾಡ್ತಾರೆ. ನಾನು ಲೈವ್ ಮಾಡ್ತಾ ಇದ್ದಾಗೆಲ್ಲ ನನ್ನ ಲೈವಿಗೆ ಬಂದು ಪರಿಚಯ ಆಗಿದ್ದ ಒಂದು ಯೂಟ್ಯೂಬ್ ಫ್ರೆಂಡ್, ಸಬ್ಸ್ಕ್ರೈಬರ್ ವಿತ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಏಕೆಂದರೆ ಒಂದೊಳ್ಳೆ ಸಪೋರ್ಟಿವ್ ಗಾಯ್ ಅಂತ ಹೇಳ್ಬೋದು ಅವರು. ಅವ್ರದ್ದು ನೇಮ್ ಬಂದು ನಾನು ಮರ್ತೋಗ್ಬಿಟ್ಟಿದ್ದೀನಿ, ಇವಾಗ ತೋರಿಸ್ತೀನಿ ನೋಡಿ. ಸೊ ಅವರೊಂದು ಮೆಸೇಜ್ ಕಳಿಸಿದ್ದಾರೆ. ಸೊ ಆ ಮೆಸೇಜನ್ನು ನಾನು ಇವಾಗ ಕಳೆದ ವೀಕಲ್ಲಿ ಅಂದರೆ ನಾನೊಂದು ಇಲ್ಲಿ ನೋಡಿ, ಈ ಮೆಸೇಜ್ ಅವರು ಕಳಿಸಿರೋದು. ಇದು ನಿಮಗೆ ಕಾಣ್ತಾ ಇದೆಯಾ ಅಂತ ಗೊತ್ತಿಲ್ಲ. ಮೆಸೇಜ್ ಬಂದು ಬ್ರೂ, ಈ ಗಿಡ ಹೇಗಿರುತ್ತೆ ತೋರಿಸಿ, ನನಗೆ ಗೊತ್ತಿಲ್ಲ ಈ ಮರ ಅಂತ ಕಳಿಸಿದ್ದಾರೆ ಈ ಮೆಸೇಜಿನ. ಸೊ ಆಲ್ಮೋಸ್ಟ್ ತುಂಬ ಜನ ಈಗ ವಿಡಿಯೋ ನೋಡಿ ಆದಮೇಲೆ ಕಳಿಸೋದುಂಟು, ಚೆನ್ನಾಗಿದೆ ಅಂತ ಹೇಳೋದುಂಟು, ಈ ಥರದ್ದೆಲ್ಲ ಇರುತ್ತೆ ಅಫ್ಕೋರ್ಸ್. ಬಟ್ ಇದು ಮರನ ತೋರಿಸಿ ಅಂತ ಹೇಳಿ ಕಳಿಸಿದ್ದಾರೆ. ಆ ಮರ ಏನು ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದು 2 ವೀಕ್ಸ್ ಬ್ಯಾಕಲ್ಲಿ ನಾನು ಆ ವಿಡಿಯೋನ ಹಾಕಿದ್ದೆ. ಸೊ ಅದು ನೋಡಿ ಆದಮೇಲೆ ಇದು ಯಾವ ಊದು ಗಿಡ ಮರ ಅಂತ ಹೇಳಿ ನನಗೆ ತೋರಿಸಿ ಅಂತ ಅವರು ಮೆಸೇಜ್ ಮಾಡಿದ್ದಾರೆ, ಉತ್ತರ ಕರ್ನಾಟಕದವರು. ಸೊ ಹೆಸರನ್ನ ನಾನು ಇವಾಗ ಚಾನಲ್ ನೇಮ್ ಬಂದು ಇದು ಏನಪ್ಪ, ವಿಜು ವಿಲೇಜ್ ಲೈಫ್ ಅಂತ ಹೇಳಿ, ವಿಜು ವಿಲೇಜ್ ಲೈಫ್ ಅಂತ ಹೇಳಿ ಅವ್ರು ಮೆಸೇಜ್ ಮಾಡ್ತಾರಲ್ಲ, ಅದನ್ನ ನೋಡಿ ನಾನು ಅಲ್ಲಿ ಮಾತಾಡಿ ಬರ್ತಾಯಿದ್ದೆ. ಅವ್ರದ್ದು ಏನು ವಿಡಿಯೋ ಹಾಕಿರ್ತಾರಲ್ಲ ಅದನ್ನ ನೋಡಿ ಕಮೆಂಟ್ ಮೂಲಕ ನೀವು ಹೇಗಿದ್ದೀರಾ, ಏನು ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾ ಇದ್ದೆ. ಮತ್ತು ಅವರು ಈ ಕಡೆ ನನಗೆ ರಿಪ್ಲೈ ಮಾಡೋರು, ಒಳ್ಳೆ ಸಪೋರ್ಟಿವ್ ಗಾಯ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅವರಿಗೋಸ್ಕರ ನಾನು ನಿನ್ನೆ ಹೋಗಿ ಆ ಗಿಡನ ತೆಗೆದು ಗಿಡದು ಒಂದು ಫುಲ್ಲು ವೀಡಿಯೋನ ನಾನು ಹಾಕಿದ್ದೀನಿ. ವಿಜುಬ್ರು, ನಾನು ವಿಜುಬ್ರು ಅಂತಲೇ ಕರೆಯೋದವ್ರನ್ನ. ವಿಜುಬ್ರು, ನಿಮಗೋಸ್ಕರ ಒಂದು 3 ಮೈಲ್ ಅಂದರೆ 3 ಏನು ಹೇಳೋದಕ್ಕೆ 3 ಅವರ್ಸ್ ಅಷ್ಟು ದೂರ ಇದೆ ಅದು. ಅಲ್ಲಿಗೆ ಹೋಗಿ ನಾನು ನೀವು ಹೇಳಿದ್ದಕ್ಕೆ ಮೆಸೇಜ್ ಕಳಿಸಿದ್ದಕ್ಕೆ ಆ ಮರನ ಹೋಗಿ ಹಿಡಿದು ಕ್ಯಾಚಪ್ ಮಾಡಿ ಕಳಿಸಿದ್ದೀನಿ ನಾನು. ಇದೇ ಮರ ಅದು, ಓಕೆನಾ? ಅಂದರೆ ಅದು ಟ್ರೀ ಬಂದು, ಆ ಮರ ಬಂದು ಅದರಲ್ಲಿ ಏನು ಹೂವು ಬಿಟ್ಟಿರುತ್ತಲ್ಲ ಅದ್ರದ್ದು ಜೆಲ್ಲನ್ನು ತೆಗೆದು ಫೇಸಿಗೆ ಅಪ್ಲೈ ಮಾಡೋದು. ಅಂದರೆ ಪಿಗ್ಮೆಂಟೇಷನ್ ಏನಿರುತ್ತೆ ಅದು ಕಾಲಕ್ರಮೇಣ ಹೋಗುತ್ತೆ ಅಂತೇಳಿ ತೋರಿಸ್ತೀನಿ ನಾನು. ಅದೇ ಮರ ಅದು, ಓಕೆನಾ? ಇವಾಗ ಕ್ಲಿಯರ್ ಆಯಿತು ಅಂತ ಯೋಚನೆ ಮಾಡ್ಕೊಳ್ತೀನಿ ವಿಜುಬ್ರು, ಓಕೆನಾ? ಮತ್ತೆ ಕೇಳ್ತಾ ಇದ್ದರೆ ಮತ್ತೆ ವಿಡಿಯೋದೊಳಗಡೆ ಮತ್ತೆ ಬಂದುಬಿಟ್ಟು ಮೂಕುಯ್ತೀನಿ ನಿಮ್ಮದು, ಓಕೆ? ಸೊ ಉತ್ತರ ಕರ್ನಾಟಕದ ಭಾಷೆ ಯಾವ ಥರ ಇರುತ್ತೆ, ಹ್ಯಾಂಗ್ರಿ ಇದ್ದೀರಪ್ಪ ನೀವು, ಚೆನ್ನಾಗಿದ್ದೀರಾ, ಹ್ಯಾಂಗಿದ್ದೀರಾ ನೀವು? ಮತ್ತಿದೆ ಅಂತ ಭಾಷೆಗಳು ಕನ್ನಡದಲ್ಲಿ ಎಷ್ಟೊಂದು ವೆರೈಟಿ ಆಫ್ ಭಾಷೆ ಇದೆ ಅಲ್ಲ. ಕನ್ನಡ ಅಷ್ಟು ಚೆನ್ನಾಗಿರುತ್ತೆ, ಬೇರೆ ಬೇರೆ ಭಾಷೆಯಲ್ಲಿ ಒಬ್ಬೊಬ್ಬರು ಮಾತಾಡ್ತಾರೆ. ಕೆಲವೊಂದು ಭಾಷೆಗಳು ನಮಗೆ ಅರ್ಥನೇ ಆಗಲ್ಲ. ನನಗೆ ಉತ್ತರ ಕರ್ನಾಟಕ ಭಾಷೆ ತುಂಬ ಇಷ್ಟ. ಅವರು ವಿಡಿಯೋ ಮಾಡಿಕೊಂಡು ಒಂದೊಂದು ಭಾಷೆ, ಅವ್ರ ಭಾಷೆನೇ ಮಾತಾಡ್ತಾರೆ. ನೋಡ್ರಿ ನಮ್ಮ ಕಡೆ ಹಿಂಗೈತಿ, ತುಂಬ ಬಿಸಿಲೈತಿ, ನಾನು ಇವಾಗ ಜ್ಯೂಸ್ ಕುಡಿಯೋಣ ಬಂದ್ರಿ, ಹಂಗೆ ಥರ ಮಾತಾಡ್ತಿದ್ದಾರೆ. ಅದು ಕೇಳ್ತಾನೆ ಇರ್ತೀನಿ ಅವ್ರ ಭಾಷೆ. ನಮ್ಗೆ ನಿಜವಾಗ್ಲೂ ಅರ್ಥ ಆಗಲ್ಲ ಆ ಭಾಷೆ, ಕನ್ನಡನೇ, ಬಟ್ ಅದು ನನಗೆ ರಿಯಲೈಸೇ ಆಗಲ್ಲ. ಅದು ನನಗೆ ನೋಡ್ತಾನೆ ಇರ್ತೀವಿ ಭಾಷೆ ಏನಪ್ಪ ಹಿಂಗಿದೆ ಅಂತ ಹೇಳಿ.
ಖಡಕ್ ಮಂದಿ ಅಂತೆ. ಅವರು ಏನೇ ತಮಾಷೆಗೆ ಮಾತಾಡೋದು ಅದು ನಮಗೆ ಬೈದ ಥರ ಇರುತ್ತೆ. ಸೊ ಹಾಗೆ ಒಂದೊಳ್ಳೆ ಭಾಷೆನೂ ಮತ್ತು ಒಂದೊಳ್ಳೆ ಬ್ರೂ ಅಂತಲೇ ಹೇಳ್ಬೋದು. ಅವರು ಬ್ರೂ ಅಂದರೆ ಕಾಫಿ ಅಲ್ಲ ಬ್ರದರ್ ಅಂದರೆ ಬ್ರೂ ಅಂತ ನಾನು ಅವ್ರನ್ನ ಕರಿತೀನಿ. ವಿಜುಬ್ರು ನಿಮಗೋಸ್ಕರ ಈ ವಿಡಿಯೋ, ಓಕೆನಾ ಗೈಸ್? ಇನ್ನೊಂದು ಏನು ಗೊತ್ತಾ, ಈ ಥರ ಎಲ್ಲ ಫ್ರೆಂಡ್ಸ್ನ ನಾವು ಪಡೆಯೋದು ಅಂದರೆ ತುಂಬ ಏನು ಹೇಳೋದು, ತುಂಬ ಖುಷಿಯಾಗುತ್ತೆ ಅಲ್ವಾ? ಸೊ ಅವ್ರ ವೀಡಿಯೋನ ನಾವು ನೋಡೋದು, ನಮ್ಮ ವೀಡಿಯೋ ಅವ್ರು ನೋಡಿ ಸಪೋರ್ಟ್ ಮಾಡೋದು. ಯೂಟ್ಯೂಬಲ್ಲಿ ನನಗೆ ಆಲ್ಮೋಸ್ಟ್ ತುಂಬ ಫ್ರೆಂಡ್ಸ್ ಇದ್ದಾರೆ. ನನ್ನ ಫ್ಯಾಮಿಲಿಯಲ್ಲಿ ನಾನು ಫ್ರೆಂಡ್ಸನ್ನ ಮತ್ತು ಫ್ಯಾಮಿಲಿಯನ್ನು ಪಡೆದಿರೋದಕ್ಕಿಂತ ಜಾಸ್ತಿ ನಾನು ಯೂಟ್ಯೂಬಲ್ಲಿ ತೊಗೊಂಡಿದ್ದೀನಿ. ಅವ್ರ ಹೆಸರಲ್ಲೇ ಹೇಳಿದ್ರೆ ಇವಾಗ ಏನು ಗೊತ್ತಾ, ನಾನು ಮಾನಿಟೇಷನ್ ಆದಾಗ ನನ್ನ ಚಾನಲಲ್ಲಿ ಈ ಥರ ಸಪೋರ್ಟಿವ್ ಆಗಿ ನಿಂತಿದ್ರು ಅಂತ ಹೇಳಿ ಅವ್ರದ್ದೊಂದು ಕೆಲವೊಂದು ಫ್ರೆಂಡ್ಸ್ ನನಗೆ ತಲೆಗೆ ಯಾವ್ಯಾವ ಫ್ರೆಂಡ್ಸ್ ಬಂದಿದ್ರು ಅವ್ರದ್ದು ಹೆಸರುಗಳನ್ನೆಲ್ಲ ಹೇಳಿದ್ದೆ. ನೆಕ್ಸ್ಟ್ ನನಗೆ ಏನು ಬಂತು ಅದರಿಂದ, ನನ್ನ ಹೆಸರು ಹೇಳಿಲ್ಲ, ನಾನೇನು ಸಪೋರ್ಟ್ ಮಾಡಲಿಲ್ವಾ, ನನ್ನ ಹೆಸರು ಹೇಳಿಲ್ಲ, ನನ್ನ ಹೆಸರು ಹೇಳಿಲ್ಲ ಅಂತ ಬಂತು. ಹಾಗಾಗಿ ನಾನು ಇವಾಗ ಇಲ್ಲಿ ಯಾರ ಹೆಸರನ್ನು ತಗೊಳ್ತಾ ಇಲ್ಲ. ಬಟ್ ಯೂಟ್ಯೂಬಲ್ಲಿ ನಾನು ತುಂಬ ಫ್ರೆಂಡ್ಸ್ನ ಗಳಿಸಿದ್ದೀನಿ ಅಂತಲೇ ಹೇಳ್ಬೋದು. ಅದೊಂದು ಹೆಮ್ಮೆ ಇದೆ, ನನಗೆ ಖುಷಿ ಇದೆ ಅದರಿಂದ. ಸೊ ನಾನೊಂದು ಮೆಸೇಜ್ ಮಾಡಿಲ್ಲ, ಒಂದು 4 ಡೇ ಆಗಿ ನಾನೊಂದು ಮೆಸೇಜ್ ಮಾಡಿಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಯಾಕೆ ಮೆಸೇಜ್ ಇಲ್ಲ ಏನಿಲ್ಲ ಹೇಗಿದ್ದೀರಾ ಅಂತ ಕೇಳೋರು ತುಂಬ ಇದ್ದಾರೆ ಯೂಟ್ಯೂಬಿಂದನೇ. ಸೊ ತುಂಬ ಫ್ರೆಂಡ್ಸನ್ನ ಪಡೆದಿದ್ದಕ್ಕೆ ನನಗೆ ಒಂದು ತುಂಬ ಖುಷಿ ಇದೆ, ಹ್ಯಾಪಿನೆಸ್ ಇದೆ. ಸೊ ಹೀಗೆ ನಿಮ್ಮ ಫ್ರೆಂಡ್ಶಿಪ್ ಇರಲಿ ಯೂಟ್ಯೂಬ್ ಕಡೆಯಿಂದ. ಸೊ ಹಾಗೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.